ಅದ್ರಾಗ ಜೈ ಕಿಸಾನ್ ಕಂಪ್ನಿಯ ಕೆಂಪ್ರಿಯೋ ಅಮ್ಯಾಕ್ಸ್ ಅಂತ ಹೇಳಿ ಒಂದು ಬಯೋ ಫರ್ಟಿಲೈಸರ್ ಇದೇನು ಹೆಚ್ಚಿದ ಹಾಕಕ್ಕೆ ನಿಮ್ದು ರೊಕ್ಕ ಅದನ್ನ ಹಾಳಾಗ್ತಿರಲಿಲ್ಲ. ಸೊ ಇದನ್ನ ಒಂದ್ಸಲ ಹಾಕಿಬಿಟ್ರೆ ಅಂದ್ರೆ ನಿಮ್ಗೆ 2-3 ಚೀಲದ ಟ್ರಕ್ ಉಳಿತಾಯ ಆಗ್ತತಿ. ನಮಸ್ಕಾರ, ನನ್ನ ಹೆಸರು ಜೀವನ್ ಪೂಜಾರಿ ಅಂತೇಳಿ. ನಾನು ಜುವಾರಿ ಜೈ ಕಿಸಾನ್ ಕಂಪ್ನಿಯ ಜೂನಿಯರ್ ಅಗ್ರಾನಮಿಸ್ಟ್ ಹುಬ್ಳಿ ಟೀಮಿಂದ ಮಾತಾಡ್ತಾ ಇರೋದು. ಇವತ್ತು ನೋಡ್ತಾ ಇರ್ಬೋದು ನೀವು, ತುಂಬಾ ರೈತರಿಗೆ ಯೂರಿಯಾ ಸಿಗ್ತಾ ಇಲ್ಲ ಮತ್ತು ಬೇರೆ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಭಾಳ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ರೈತರು ಭಾಳ ಹೋರಾಟ ಮಾಡ್ತಿರ್ತಾರೆ. ಬಟ್ ನಮ್ಮ ರೈತರಿಗೆ ಇಷ್ಟು ವರ್ಷ ಗೊಬ್ಬರ ಹಾಕಿದ್ರು ಅದ್ರ ಕರೆಕ್ಟ್ ಪ್ರೈಸ್ ಏನು, ಅದ್ರ ರೇಟ್ ಏನು ಅಂತ ಭಾಳ ಜನಕ್ಕೆ ಗೊತ್ತಿರಂಗಿಲ್ಲ. ಇವತ್ತು ನಾನು ಒಂದು ಇದನ್ನ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು 2000 ಇದು TSP ಅಂತೇಳಿ ನಮ್ದು ಜವಾರಿ ಜೈ ಕಿಸಾನ್ ಕಂಪ್ನಿ ವತಿಯಿಂದ ಬಂದಿದೆ. TAP ಬಂದಿತ್ತು ನಿಮಗೆ 46%. ಇದ್ರಾಗ ನಿಮ್ಗೆ ಫಾಸ್ಫರಸ್ ಇರ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ರೇಟ್ 2302 ರೂಪಾಯಿ ಇದ್ರದ ರೇಟ್ ಅದ. ಬಟ್ ಗೌರ್ಮೆಂಟ್ ಸಬ್ಸಿಡಿ ನೋಡಿ, ಈಗ ಮೋದಿ ಚಿತ್ರ ಇರ್ತದಲ್ಲ, ಇದು ಗೌರ್ಮೆಂಟ್ ಸಬ್ಸಿಡಿ 1002 ರೂಪಾಯಿ ಈ ರೀತಿ ಕೊಡ್ತದ. ಪ್ರತಿಯೊಂದು ಇಲ್ಲೊಂದು ನೋಡ್ಬೋದು ನೀವು 12, 32, 16 ಅಂತೇಳಿ. ಇದ್ರದ್ದು ಇಲ್ಲಿ ನೋಡ್ಬೋದು 2700 ರೂಪಾಯಿ. ಇದನ್ನ ರೆಡಿ ಮಾಡಕ್ಕೆ 20 ಕಿಲೋ ಬ್ಯಾಗನ್ನು ರೆಡಿ ಮಾಡಕ್ಕೆ 2700 ಕಂಪ್ನಿಗೆ ಆಗ್ತದೆ. ಆಮೇಲೆ ಸಬ್ಸಿಡಿ ನೋಡ್ರಿ 974 ರೂಪಾಯಿ. ಈ ರೀತಿ ಗೌರ್ಮೆಂಟ್ ನಮ್ಗೆ ಸಬ್ಸಿಡಿ ಕೊಡ್ತದ. ಆದ್ರೂ ರೇಟ್ ನಿಮ್ಗೆ 1300, 1400, 1500 ಈ ರೀತಿ ರೇಟ್ ಬರ್ತಾ ಇರ್ತದೆ ಅಂಗಡಿಯಾಗ ನೀವು ತೋಲಪ್ಪ ಅಂದ್ರೆ. ಇಷ್ಟೆಲ್ಲ ಹಾಕಿದ್ರೆ ನೀವು ನೋಡ್ಬೋದು. ಯೂರಿಯಾ ಒಂದು ಬಿಟ್ಟು ಉಳ್ಕಾದ ನೀವು ಬೇರೆ ಗೊಬ್ಬರ ನೋಡ್ಬೋದು. ಅಥವಾ ಯೂರಿಯಾ ಚಿಂದಾಗ ಹೋಗಿ ನೀವು ಏನಾದ್ರು ರೇಟ್ ನೋಡ್ರೆ ನೀವು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತೀರಿ. ಯಾಕಂದ್ರೆ ಅದ್ರದ್ದು 1800 ತನಕ ಬೀಳ್ತದೆ. ಬಟ್ ನೀವೇನು ಕೊಡ್ತೀವಿ 300 ರೂಪಾಯಿ ಕೊಡ್ತೀವಿ. ಇದು ಭಾಳ ಆಗ್ತಾ ಇರ್ತದೆ. ಮತ್ತು ನೀವೇನು ಈಗ DAP ಆಗಿರ್ಬೋದು ಇನ್ನೊಂದು ಗೊಬ್ಬರ ಕೊಟ್ಟರೆ ಅಂದ್ರೆ ಏನಾಗ್ತದೆ, ಯೂರಿಯಾ ಮಾತ್ರ ಕರ್ತದೆ. ಉಳ್ಕಾದ ಯಾವ ಗೊಬ್ಬರ ನೋಡ್ರಿ ನೀವು 2 ತಿಂಗಳು, 3 ತಿಂಗಳು, 4 ತಿಂಗಳು ಈ ರೀತಿ ಗೊಬ್ಬರ ಹೋಗ್ತಾನೆ ಇರ್ತದೆ. ಹಂಗ ಮಣ್ಣಲ್ಲಿ ಕಾಣ್ತಾನೆ ಇರ್ತದೆ. ಮತ್ತು ಇನ್ನೊಂದು ಏನಾಗ್ಬಿಡ್ತದೆ, ಮಣ್ಣಿನ ಜೋಡ ಸಂಯೋಜನೆ ಆಗಿ ಮಣ್ಣಾಗ ಹೋಗಿ ಕೂತ್ ಬಿಡ್ತದೆ. ಬಟ್ ನಮ್ಮ ರೈತರಿಗೆ ಏನೋ ಈಗ ಒಂದು 2-3 ತಿಂಗಳು ಅದು ಗೊಬ್ಬರ ಹೋಗೋದ, ಮತ್ತು ಇನ್ನೊಂದ್ಸಲ ಗೊಬ್ಬರ ಹೋಗ್ಬೇಕು. ಈ ರೀತಿ ಭಾಳ ಜಾಸ್ತಿ ಗೊಬ್ಬರ ಹೋಗ್ತಾ ಇರ್ತೀವಿ. ಬಟ್ ಗೊಬ್ಬರ ಹೋಗಿ ಏನಾಗ್ತದೆ, ಮಣ್ಣಾಗ ಕೊಂಡ್ರಲಾಗ್ತದೆ, ನಮ್ಮ ಬೆಳೆಗೆ ಸಿಗ್ತಾ ಇಲ್ಲ. ಮತ್ತು ನೀವು ಇದೀಗ ನೋಡಿದ್ರಿ ಎಷ್ಟೊಂದು ಪ್ರೈಸ್ ಒಂದು 2700, 800, 1000, 1500 ಗಟ್ಟಲೆ ಈ ರೀತಿ ಪ್ರೈಸ್ ಆಗ್ಲತ್ತವೆ. ಇದನ್ನ ರೈತರು ಗೌರ್ಮೆಂಟ್ ಆಯಿತು ರೈತರು ಕೊಡ್ತಾ ಇದ್ದಾರೆ. ಸೊ ಇದನ್ನ ಯಾವ ರೀತಿ ನಾವು ತಡೆಗಟ್ಟಬಹುದು? ಈಗೇನು ನಾವು ಉಗಿದಿರ್ತೀವಲ್ಲ 2 ಚೀಲ 3 ಚೀಲ ಗೊಬ್ಬರನ, ಅದನ್ನ ಯಾವ ರೀತಿ ಸರಿಯಾಗಿ ಬೆಳೆಗೆ ನಾವು ಒದಗಿಸಬೇಕು, ಅದನ್ನ ಯಾವ ರೀತಿ ಸರಿಯಾಗಿ ಒದಗಿಸೋದು ಅಂತೇಳಿ ಈಗ ನಾವು ತಿಳಿದುಕೊಳ್ಳೋಣ. ಏನಂದ್ರೆ ನೀವು ಏನು ಗೊಬ್ಬರ ತೋತಿರಲ್ಲ, 1 ಎಕರೆಗೆ 1 ಚೀಲ ಅಥವಾ 2 ಚೀಲ ಗೊಬ್ಬರ ಆಗ್ತಿರ್ತಲ್ಲ, ಅದ್ರಾಗ ಜೈ ಕಿಸಾನ್ ಕಂಪ್ನಿಯ ಕೆಂಪ್ರಿಯೋ ಅಮ್ಯಾಕ್ಸ್ ಅಂತ ಹೇಳಿದೊಂದು ಬಯೋ ಫರ್ಟಿಲೈಸರ್ ಇದು ಏನು ಮಾಡ್ತದೆ, ನಾವೇ ಇದಕ್ಕೆ ಹಾಕ್ಬೇಕಂತ ರೈತರು ಕೇಳ್ಬೋದು. ಇವಾಗ ನೀವೇನು ಹಾಕಿರ್ತಾರಲ್ಲ DAP ಅಥವಾ TSP ಅಂತ ಬಂದದ, TSP ಹಾಕ್ರಿ ಏನಂತ ಫಾಸ್ಫರಸ್ ಹಾಗೆ ಕೂತ್ಬಿಡ್ತದೆ, ಅಥವಾ ಮಣ್ಣಿನ ಜೋಡ ಸಂಯೋಜನೆಯಾಗಿ ಮಣ್ಣಾಗ ಹೋಗಿ ಕೂತ್ಬಿಡ್ತದೆ. ಅದು ರೈತರಿಗೆ ಗೊತ್ತಾಗಂಗಿಲ್ಲ ಭಾಳ ಜನಕ್ಕೆ. ಸೊ ಇದು ಏನು ಮಾಡ್ತೈತೆ ಅಂದ್ರೆ ಇಲ್ಲಿ ನೋಡಿರ್ಬೋದು ನೀವು, ಬಯೋ ಫರ್ಟಿಲೈಸರ್ ಅಂತ ಕೆಂಪ್ರಿಯೋ ಅಮ್ಯಾಕ್ಸ್ ಅಂತ ಬರ್ತದೆ. ಇದನ್ನ 1 ಎಕರೆಗೆ ನೀವು 4 kg ಅಂತ ಹಾಕಬೇಕು. ಅಂದ್ರೆ ಏನು ನೀವು ಗೊಬ್ಬರ ಹಾಕ್ತಿರ್ತಾರಲ್ಲ ಅದ್ರ ಜೋಡ ಕಲ್ಸ್ಕೊಂಡು ಇದನ್ನ ಹಾಕಬೇಕು. ಇದನ್ನ ಹಾಕಿದ್ರೆ ಏನಾಕತಿ, ಒಂದೇದು ಏನಂದ್ರೆ ನಿಮ್ದು ಏನು ಬೇರು ಬೆಳವಣಿಗೆ ಇರ್ತೈತಲ್ಲ, ನೀವು ಸಣ್ಣ ಹೈಟ್ ಬೇರು ಅಂತ ಕರಿತೀವಿ, ಬಿಳಿ ಬೇರು ಅಂತ ಕರಿತೀವಿ. ಈ ಬಿಳಿ ಬೇರು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಇವು ಜಾಸ್ತಿ ಬೆಳವಣಿಗೆ ಆದ್ರೆ ಏನಾಗತ್ತೆ ಅಂದ್ರೆ ನಿಮ್ದು ಏನಾಗತ್ತೆ, ನೀರನ್ನು ಜಾಸ್ತಿ ಜಗ್ಗೋತದೆ ಬೆಳೆ, ಇಲ್ಲಾಂದ್ರೆ ನೀರು ಹಾಗೆ ಹರ್ಕೊಂಡು ಹೋಗ್ತಾ ಇರ್ತದೆ, ಅದನ್ನ ಜಾಸ್ತಿ ಇಂಟೇಕ್ ಆಗ್ತದೆ. ಆಮೇಲೆ ನೀವೇನು ಫರ್ಟಿಲೈಸರ್ ಹೋಗಿರ್ತಾರಲ್ಲ, ಇದು ಅಂದ್ರೆ ಎರೆಹುಳ ಟೈಪ್ ಆ ಥರ ಇದ್ರ ತಿಳಿಬೇಕಂತಂದ್ರೆ ಇದು ತಿಂದು ಸಣ್ಣ ಮಾಡ್ತೈತೆ ಅದನ್ನ. ಸೊ ಅದನ್ನ ಸಣ್ಣ ಮಾಡಿ ಏನೋ ಬೆಳೆಗೆ ಅವೈಲೇಬಲ್ ಮಾಡಿ ಇನ್ನು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಆರ್ಗ್ಯಾನಿಕ್ ಟೈಪ್ದಾಗ ಮಾಡ್ತೈತಿ ಇದು. ಆಮೇಲೆ ಇನ್ನೊಂದೇ ರೋಗ ರುಜಿನಗಳು ಬರೋದಾಗಲಿ ಅದನ್ನು ಕಮ್ಮಿ ಆಗ್ತದೆ. ಯಾಕಂದ್ರೆ ಬೇರಿಗೆ ನೀವು ರೋಗ ಬರ್ತಿರ್ತಾವೆ ಕೆಲವೊಂದು ನೋಡಿರ್ಬೋದು, ನೀವು ರೈತರಿಗೆ ನೋಡಿರ್ತೀರಿ ಗೊತ್ತಿರ್ತದೆ. ಸೊ ಅವು ರೋಗಗಳು ಕಮ್ಮಿ ಆಗ್ತವೆ. ಆಮೇಲೆ ಮಣ್ಣಿನ ಒಂದು ಫಲವತ್ತತೆಯನ್ನು ಹೆಚ್ಚು ಮಾಡ್ತೈತಿ ಇದು. ಆಮೇಲೆ ಅದ್ರಾಗ ಏರಿಯೇಷನ್ ಮಾಡ್ತದೆ, ಅಂದ್ರೆ ಗಾಳಿ ಒಳಗೆ ಆಡ್ಲಕ್ಕ ಅದು ಅವಕಾಶ ಮಾಡ್ಕೊಡ್ತದೆ. ಅದರಿಂದ ಏನಾಗುತ್ತೆ, ನೀರು ಜಾಸ್ತಿ ಇಂಕೊಂಡು ಜಾಸ್ತಿ ಬೆಳವಣಿಗೆ. ಇದು ಒಟ್ಟಾರೆ ಏನು ಹೇಳ್ಬೇಕಂದ್ರೆ ನೀವೇನು ಗೊಬ್ಬರ ಉಗಿದಿರ್ತಾರಲ್ಲ ಅದನ್ನು ಬೆಳೆಗೆ ಒಂದು ಈಗೇನು ನೀವು ಉಗಿದಿರ್ತಾರಲ್ಲ, ಬೆಳೆಗೆ ಒಂದು ಚೀಲ ಉಗಿದ್ರೆ 20-30% ಅಷ್ಟು ಮಾತ್ರ ಬೆಳೆ ತೋತಿರ್ತದೆ. ಅಂದ್ರೆ ಗೊಬ್ಬರ ಅಷ್ಟು ಉಳಿದೈತೆ, ಉಳ್ಕಾದ್ರೆ ಮಣ್ಣಾಗ ಉಳಿದಿರ್ತದೆ. ಸೊ ಇದನ್ನ ಏನು ಹಾಕಿರಂದ್ರೆ ನಿಮ್ಗೆ ಮಿನಿಮಮ್ ಇಲ್ಲಾಂದ್ರೆ ಒಂದು 80-90% ಎಲ್ಲ ಏನು ಬೆಳೆಗೆ ಗೊಬ್ಬರ ಹೋಗಿರ್ತಲ್ಲ ಅದೆಲ್ಲ ಬೆಳೆಗೆ ಸಿಗ್ತೈತೆ. ಸೊ ದಯವಿಟ್ಟು ರೈತರು ಏನು ಮಾಡಿರಿ, ನೀವು ಕೆಂಪ್ರಿಯೋ ಅಮ್ಯಾಕ್ಸ್ ಅನ್ನ ನಿಮ್ದು ಏನು ಗೊಬ್ಬರ ಹಾಕ್ತಿರ್ತಾರೆ 1 ಚೀಲ 2 ಚೀಲ 1 ಎಕರೆ ಹಾಕ್ತಿರ್ತಾರಲ್ಲ, 1 ಎಕರೆಗೆ ಇದು 4 kg ಹಾಕಿರಿ. ಕಬ್ಬು ಇತ್ತಂದ್ರೆ 8 kg ನಾವು ರೆಕಮೆಂಡ್ ಮಾಡ್ತೀವಿ. ಅಷ್ಟನ್ನು ಹಾಕಿ ನೀವು ಇದರಿಂದ ಒಂದು ಉಪಯೋಗ ಪಡೆದುಕೊಳ್ಳಿ. ಮತ್ತು ಕಡಿಮೆ ಖರ್ಚು, ನೀವೇನು ಈಗ 4-5 ಚೀಲ ಹಾಕಿ ನಿಮ್ದು ರೊಕ್ಕ ಅದನ್ನು ಹಾಳಾಗ್ಬಾರ್ದಿಲ್ಲ. ಸೊ ಇದನ್ನ ಒಂದ್ಸಲ ಹಾಕಿಬಿಟ್ರೆ ಅಂದ್ರೆ ನಿಮ್ಗೆ 2-3 ಚೀಲದ ಟ್ರಕ್ ಉಳಿತಾಯ ಆಗ್ತೈತಿ. ಸೊ ರೈತರು ಜಾಸ್ತಿ ಇದನ್ನು ಕೆಂಪ್ರಿಯೋ ಅಮ್ಯಾಕ್ಸ್ ಬಳಸಿರಿ ಅಂತ ಹೇಳ್ತಾ ಧನ್ಯವಾದ.